ಹಾಯ್ ಹಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಸೆಕೆಂಡ್ ವೀಡಿಯೋ ಇದು. ಏನು ಬಂದಿದ್ದೀನಿ ಅಂದರೆ ಒಂದು ಮೂವಿ ಬಗ್ಗೆ ರಿವ್ಯೂ ಕೊಡೋಣ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಅದು ಯಾವ ಮೂವಿ ಅಂತಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ಕಾಟೇರ. ದರ್ಶನ್ ಸರ್ ಮೂವಿದು, ಡಿ ಬಾಸು. ನಾನು ಅಪ್ಪು ಸರ್ ಅಭಿಮಾನಿಯಾಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕನ್ನಡಿಗರೇ. ನಿಮ್ಗಳಿಗೆ ಹೇಳ್ತಾ ಇರೋದು, ಇವತ್ತು ಪರಭಾಷಾ ಮೂವಿ ಎಲ್ಲ ಕಡೆ ಬಂದು, ಕರ್ನಾಟಕದಲ್ಲೂ ಕೂಡ ಬಂದು ನಮ್ಮನ್ನು ಸೈಡು ತಳ್ತಿದೆ. ಈ ಟೈಮಲ್ಲಿ ರೈತರ ಬಗ್ಗೆ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ನೋಡೋದಕ್ಕೆ ಏನಂತೆ ನಿಮಗೆ, ಏನಕ್ಕೆ ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಇದು ಯೂಟ್ಯೂಬಲ್ಲಿ ಪ್ರತಿಯೊಂದು ವೀಡಿಯೋಸ್ ಅಬ್ಸರ್ವ್ ಮಾಡಿದೆ. 51%, 47% ನೋಡೇ ಇಲ್ಲ, ಇನ್ನು 20% ಚೆನ್ನಾಗಿಲ್ಲ, ಆ ಥರನೇ ವೀಡಿಯೋ ಮಾಡ್ತೀರಾ. ಯಾಕೆ, ಏನಕ್ಕೆ ಅಂತ ಒಳ್ಳೆ ಮೂವಿ ಕೊಟ್ಟರೆ ನೀವು ಒಪ್ಕೊಳ್ಳಲ್ಲ. ದೊಡ್ಡ ದೊಡ್ಡ ನಟರುಗಳು ಅಂಥ ಮೂವಿ ಮಾಡೋದೇ ರೇರು, ಇರೋರು. ಆ ಮೂವಿಗೆ ಸಪೋರ್ಟ್ ಕೊಡಿ. ಅಂಥ ಮೂವಿನೇ ಬೇಗನೆ ಟಿ ವಿಗೆ ಬರೋ ಥರ ಮಾಡ್ಕೊಂಬಿಟ್ರೆ ಇನ್ನು ಕನ್ನಡ ಮೂವಿ ಉಳಿಯುತ್ತಾ? ನೀವೇ ಹೇಳಿ ಕನ್ನಡಿಗರೇ, ಬೇರೆ ಯಾರಿಗೂ ಹೇಳಬೇಕಾಗಿಲ್ಲ, ನಿಮಗೆ ಹೇಳ್ತಾ ಇರೋದು ನಾನು ನೋಡ್ಕೊಂಬಂದೆ ಮೂವಿನ. ತುಂಬ ಚೆನ್ನಾಗಿದೆ ಮೂವಿ. ರೈತರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಡಿ ಬಾಸ್ ಆ್ಯಕ್ಟಿಂಗ್ ಅವ್ರದ್ದಂತೂ ಅಲ್ಟಿಮೇಟ್. ಅವರು ಕುರುಕ್ಷೇತ್ರ ಮಾಡಿದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡೋದು. ನಾನೇ ಮನಸಾರ ಒಪ್ಕೊಂಡಿದ್ದೀನಿ. ತೆಲುಗು ಇಂಡಸ್ಟ್ರಿಯವರಾಗಲಿ, ಬೇರೆ ಇಂಡಸ್ಟ್ರಿಯವರಾಗಲಿ, ಪೌರಾಣಿಕ ಮೂವಿ ನಮ್ಮಲ್ಲೇ ಇದೆ ಅಂತ ಅವರೆಲ್ಲ ಇದು ಮಾಡ್ತಾಯಿದ್ರು. ರಾಜ್ಕುಮಾರ್ ಲಾಸ್ಟ್ ಮಾಡಿ ಅಷ್ಟೇ, ಪೌರಾಣಿಕ ಅಂದರೆ ರಾಜ್ಕುಮಾರ್. ಅವ್ರು ಬಿಟ್ಟರೆ ಕನ್ನಡದಲ್ಲಿ ಇನ್ಯಾರೂ ಇಲ್ಲ ಅಂದ್ಬಿಟ್ಟು ನಮ್ಗಳು ಬೈತಾಯಿದ್ರು. ದರ್ಶನ್ ಸರ್ ಅದನ್ನು ಕೂಡ ಮಾಡಿ ತೋರಿಸ್ಬಿಟ್ರು. ನೀವಿಂದ ಹೆಮ್ಮೆಯಿಂದ ಹೇಳ್ಕೊಬೋದು. ನಾನು ಅಪ್ಪು ಸರ್ ಅಭಿಮಾನಿಯಾಗಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರ ಥರ ಲೆಜೆಂಡ್ ಆ್ಯಕ್ಟರು ಇಂಥ ಮೂವಿನ ಒಪ್ಕೊಂಡು ಮಾಡ್ತಾರೆ ಅಂತಂದರೆ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕೇ ಹೊರತು ಆ ಫಿಲಮ್ ನೋಡಲ್ಲ, ಅದ್ರ ಬಗ್ಗೆ ಬೈಯೋದು ತಪ್ಪು. ಇಂಥ ಮೂವಿಗಳು ನಾವೇ ಪಾತಾಳ ತೇಳ್ಬಿಟ್ರೆ ಇನ್ನು ಬೇರೆ ಬೇರೆ ಹೊಸ ನಟರುಗಳು ಯಾವ ಮೂವಿ ಮಾಡ್ತಾರೆ? ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ರೈತರ ಬಗ್ಗೆ ಆಗಲಿ, ಪೌರಾಣಿಕ ಆಗಲಿ, ಯಾವ ಹೊಸ ನಟರು ಯಾರೂ ಮಾಡಲ್ಲ. ಇಂಥ ಲೆಜೆಂಡ್ ನಟರುಗಳೇ ಈ ಫಿಲಮ್ಗಳು ಮಾಡೋದು. ಯಾಕೆ ನಾವು ನೋಡ್ತೀವಿ ಅಂತ. ಹೊಸಬ್ರು ಮಾಡಿದ್ರೆ ದಯವಿಟ್ಟು ನಾವು ನೋಡೋಕ್ಕೆ ಹೋಗಲ್ಲ ಮೂವಿಗಳನ್ನ. ಏನಕ್ಕೆ ಅಂದರೆ ಹೊಸಬ್ರು ನಮ್ಗೆ ಯಾರು ಅಂತ ಗೊತ್ತಿಲ್ಲ, ಹೆಂಗೆ ನೋಡೋಣ ಮೂವಿನ? ಈ ಲೆಜೆಂಡ್ ನಟರೆಲ್ಲನೂ ಒಪ್ಕೊಂಡು ಈ ಮೂವಿಗಳನ್ನ ಮಾಡ್ತಾರೆ ಅಂದರೆ ನಮ್ಗಳಿಗೋಸ್ಕರ, ರೈತರ ಬಗ್ಗೆ ಇರೋ ಕಾಳಜಿಗೋಸ್ಕರ, ಅದನ್ನ ನೋಡಲಿ ಅಂತಾನೆ. ಆ ಲಾಸ್ಟ್ ಮಾಡಿದ ಅಪ್ಪಾಜಿನೇ ರಾಜ್ಕುಮಾರ್ ಅವರೇ. ಅವ್ರು ಬಿಟ್ಟರೆ ಇನ್ಯಾರೂ ಮಾಡಿರಲಿಲ್ಲ. ದಯವಿಟ್ಟು ಈ ಫಿಲಮ್ಗಾರು ಸ್ವಲ್ಪ ಸಪೋರ್ಟ್ ಕೊಡಿ, ಗೆಲ್ಲಿಸಿ, ಬೇಗ ಟಿ ವಿ ಬರೋ ಥರ ಮಾಡಬೇಡಿ. ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ನಾನು ಅಪ್ಪು ಸರ್ ಅಭಿಮಾನಿಯಾಗಿ. ಈ ಫಿಲಮ್ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಕಾಟೇರ, ಜೈ ಕಾಟೇರ, ಜೈ ಹಳ್ಳಿ. ನಮಸ್ಕಾರ ಫ್ರೆಂಡ್. ನಾನು ಮಾತಾಡೋದೇನು ತಪ್ಪೇನಾರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.